ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಕ್ಲಾಸ್ 10, ಕ್ಲಾಸ್ 11 ಮತ್ತು ಕ್ಲಾಸ್ 12 ಮ್ಯಾಥಮೆಟಿಕ್ಸ್ ವಿಡಿಯೋಸ್ಗಳು ಇಂಗ್ಲಿಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನ್ ಅನ್ನು ಕ್ಲಿಕ್ ಮಾಡಿ ನನ್ನ ಇನ್ನೊಂದು ಚಾನಲ್ NCERT ಮ್ಯಾಥ್ಸ್ ಟ್ಯೂಟರ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು. ಅಲ್ಲಿ ನೀವು ಮ್ಯಾಥಮೆಟಿಕ್ಸ್ ಅನ್ನು ಇಂಗ್ಲಿಷಲ್ಲಿ ಕಲಿಬಹುದು. ಇವತ್ತಿನ ವಿಡಿಯೋದಲ್ಲಿ ಘಟಕ 2 ತ್ರಿಭುಜಗಳು, ಟ್ರಯಾಂಗಲ್ಸ್, ಅಭ್ಯಾಸ 2.4 ಪ್ರಶ್ನೆ 6ರ ಪರಿಹಾರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 6. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಮಧ್ಯರೇಖೆಗಳ ವರ್ಗಗಳ ಅನುಪಾತಕ್ಕೆ ಸಮ ಎಂದು ಸಾಧಿಸಿ. ಈ ಪ್ರಶ್ನೆಯಲ್ಲಿ ಮೊದಲಿಗೆ ನಾವು ಒಂದು ಚಿತ್ರವನ್ನು ಬಿಡಿಸಬೇಕು. ಇಲ್ಲಿ ಕೇವಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಚಿತ್ರವನ್ನು ಕೊಟ್ಟಿಲ್ಲ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಎರಡು ತ್ರಿಭುಜಗಳನ್ನ ಮೊದಲಿಗೆ ರಚಿಸಬೇಕು. ಆದ್ದರಿಂದ ಇಲ್ಲಿ ನಾನು ಎರಡು ತ್ರಿಭುಜಗಳನ್ನು ರಚಿಸ್ತಾ ಇದ್ದೇನೆ. ಈ ತ್ರಿಭುಜವನ್ನ ಎ ಬಿ ಸಿ, ತ್ರಿಭುಜ ಎ ಬಿ ಸಿ ಅಂತ ಹೆಸರಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ತ್ರಿಭುಜವನ್ನ ರಚಿಸ್ತಾ ಇದ್ದೇನೆ. ಈ ತ್ರಿಭುಜವನ್ನ ಡಿ ಇ ಎಫ್ ಅಂತ ಹೆಸರಿಸ್ತಾ ಇದ್ದೇನೆ. ಡಿ ಇ ಎಫ್. ಇಲ್ಲಿ ನಾವು ಸಾಧಿಸಬೇಕಾಗಿರುವಂತದ್ದು ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಮಧ್ಯರೇಖೆಗಳ ವರ್ಗಗಳ ಅನುಪಾತಕ್ಕೆ ಸಮ. ಇಲ್ಲಿ ಮಧ್ಯರೇಖೆಗಳ ಬಗ್ಗೆ ಹೇಳಿದ್ದಾರೆ. ಆದ್ದರಿಂದ ಎರಡು ತ್ರಿಭುಜಗಳಲ್ಲಿ ನಾವು ಮೊದಲಿಗೆ ಮಧ್ಯರೇಖೆಯನ್ನ ಎಳೆಯುವ. ಈಗ ಈ ತ್ರಿಭುಜ ABCಯಲ್ಲಿ ನಾನು ಒಂದು ಮಧ್ಯರೇಖೆಯನ್ನ ಎಳಿತಾ ಇದ್ದೇನೆ. ಇದನ್ನ ಎಂ, ಈ ಬಿಂದುವನ್ನ ಎಂ ಅಂತ ತೆಗೆದುಕೊಳ್ತಾ ಇದ್ದೇನೆ. ಈ ಮಧ್ಯರೇಖೆ ಈ BC ಬಾಹುವನ್ನ ಎರಡು ಸಮ ವಿಭಾಗದಲ್ಲಿ ವಿಭಾಗಿಸ್ತಾ ಇದೆ. ಅದೇ ರೀತಿ ನಾವು DF ತ್ರಿಭುಜದಲ್ಲೂ ಕೂಡ ಡಿ ಬಿಂದುವಿನಿಂದ EF ಬಾಹುವಿಗೆ ಒಂದು ರೇಖೆಯನ್ನು ಎಳಿಬೇಕು. ಅದನ್ನ ಇಲ್ಲಿ N ಅಂತ ಗುರುತಿಸ್ತಾ ಇದ್ದೇನೆ. ಸೊ ಇಲ್ಲಿ DN ಎನ್ನುವುದು ಒಂದು ಮಧ್ಯರೇಖೆ. ಈ DN ಮಧ್ಯರೇಖೆಯು EF ಬಾಹುವನ್ನ ಎರಡು ಸಮ ವಿಭಾಗದಲ್ಲಿ ವಿಭಾಗಿಸ್ತಾ ಇದೆ. ಈ M ಅನ್ನ ನಾವು ಮಧ್ಯ ಬಿಂದು ಅಂತ ಕರೀತೇವೆ, ಹಾಗೆ N ಅನ್ನ ಮಧ್ಯ ಬಿಂದು ಅಂತ ಹೇಳ್ಬೋದು. ಇದು ಈ ಹೇಳಿಕೆಯನ್ನು ತೆಗೆದುಕೊಂಡು ಮಾಡಿದಂತ ಚಿತ್ರ. ಈ ಚಿತ್ರವನ್ನ ಉಪಯೋಗಿಸಿ ನಾವೀಗ ಇದನ್ನ ಸಾಧಿಸಬೇಕು. ಮೊದಲಿಗೆ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಬರೆಯುವ. ಇಲ್ಲಿ ಕೊಟ್ಟಿದ್ದಾರೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಮಧ್ಯರೇಖೆಗಳ ವರ್ಗಗಳ ಅನುಪಾತಕ್ಕೆ ಸಮ. ಅಂದ್ರೆ ಇಲ್ಲಿ ಯಾವುದು ಮಧ್ಯರೇಖೆ? ತ್ರಿಭುಜ ABCಯಲ್ಲಿ ಮಧ್ಯರೇಖೆ AM, ತ್ರಿಭುಜ DF ನಲ್ಲಿ ಮಧ್ಯರೇಖೆ DN ಅಂತ ಇದೆ. ಸೊ ನಾವಿಲ್ಲಿ ಸಾಧಿಸಬೇಕು ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ DEF ನ ವಿಸ್ತೀರ್ಣ ಇಸ್ ಈಕ್ವಲ್ ಟು AM ಭಾಗಿಸು DN ನ ವರ್ಗ. ಇದನ್ನ ನಾವು ಸಾಧಿಸಬೇಕು. ಇಲ್ಲಿ ತ್ರಿಭುಜ ABCಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DF ನ ವಿಸ್ತೀರ್ಣ ಇಸ್ ಈಕ್ವಲ್ ಟು AM ಡಿವೈಡೆಡ್ ಬೈ DN ಹೋಲ್ ಸ್ಕ್ವೇರ್ ಅಂತ ಸಾಧಿಸಬೇಕು. AM ಏನು? ಮಧ್ಯರೇಖೆ. ಇಲ್ಲಿ DM DF ನ ಮಧ್ಯರೇಖೆ. ಇದರ ವರ್ಗಗಳ ಅನುಪಾತಕ್ಕೆ ಸಮ ಅಂತ ಸಾಧಿಸಬೇಕು. ಇದು ನಾವು ಸಾಧಿಸಬೇಕಾಗಿರುವಂತದ್ದು. ಇದನ್ನ ಸಾಧಿಸ್ಲಿಕ್ಕೆ ಮೊದಲಿಗೆ ನಾವು ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಬರೆಯುವ. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಎರಡು ಸಮರೂಪ ತ್ರಿಭುಜಗಳು ಅಂತೇಳಿ. ಆದ್ದರಿಂದ ಇಲ್ಲಿ ಈ ಎರಡು ತ್ರಿಭುಜಗಳನ್ನ ನಾನು ಸಮರೂಪಿಗಳು ಅಂತ ಬರೀತಾ ಇದ್ದೇನೆ. ತ್ರಿಭುಜ ABC ಸಮರೂಪಿ ತ್ರಿಭುಜ DEF. ಕಾರಣ ಏನು? ಪ್ರಶ್ನೆಯಲ್ಲಿ ಕೊಟ್ಟಿರುವಂತದ್ದು ದತ್ತ. ಹಾಗೆ ನಮ್ಗೆ ಗೊತ್ತಿದೆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದಲ್ಲಿ ನಾವು ಪ್ರಮೇಯ 2.6 ಅನ್ನ ಕಲ್ತಿದ್ದೇವೆ. ಅಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅದನ್ನ ಹೊಂದಿಕೊಂಡಿರುವಂತ ಪ್ರಮೇಯವನ್ನ ಕಲ್ತಿದ್ದೇವೆ. ಅಲ್ಲಿ ನೋಡಿದ್ದೇವೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಅಂತೇಳಿ. ಅದನ್ನ ನಾನಿಲ್ಲಿ ಬರೀತಾ ಇದ್ದೇನೆ. ಇದು ಪ್ರಮೇಯ 2.6. ಸೊ ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ DF ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇವುಗಳ ಅನುರೂಪ ಬಾಹುಗಳನ್ನು ತೆಗೆದುಕೊಳ್ಬೇಕು. AB ಭಾಗಿಸು DE, BC ಭಾಗಿಸು EF, AC ಭಾಗಿಸು DF. ಎಲ್ಲದ ವರ್ಗವನ್ನ ನೀವು ತೆಗೆದುಕೊಳ್ಬೇಕು. ಎಲ್ಲ ಅನುರೂಪ ಬಾಹುವಿನ ವರ್ಗವನ್ನ ತೆಗೆದುಕೊಳ್ಬೇಕು. ಇದನ್ನ ಸಮೀಕರಣ 1 ಆಗಿ ಗುರುತಿಸ್ತಾ ಇದ್ದೇನೆ. ನಂತರ
ನಮಗೆ ಗೊತ್ತಿದೆ ಎರಡು ಸಮರೂಪ ತ್ರಿಭುಜಗಳಲ್ಲಿ ಯಾವಾಗಲೂ ಅನುರೂಪ ಕೋನಗಳು ಸಮ ಆಗಿರ್ತದೆ, ಹಾಗೆ ಅನುರೂಪ ಬಾಹುಗಳ ಅನುಪಾತ ಕೂಡ ಸಮ ಆಗಿರ್ತದೆ. ಹಾಗಾಗಿ ಅದನ್ನು ಕೂಡ ಬರೆದು ಬಿಡುವ. ಈಗ ತ್ರಿಭುಜ ABC ಮತ್ತು ತ್ರಿಭುಜ DF ಅನ್ನ ತೆಗೆದುಕೊಂಡ್ರೆ ಇಲ್ಲಿ ಅನುರೂಪ ಬಾಹುಗಳು ಯಾವುವು? ಅನುರೂಪ ಬಾಹುಗಳು ABಗೆ ಅನುರೂಪ DE. ಸೊ AB ಭಾಗಿಸು DE ಇಸ್ ಈಕ್ವಲ್ ಟು BC ಭಾಗಿಸು EF ಇಸ್ ಈಕ್ವಲ್ ಟು AC ಭಾಗಿಸು DF. ಹಾಗೆ ಅನುರೂಪ ಕೋನಗಳು ಕೋನ A Dಗೆ ಸಮ, ಕೋನ B Eಗೆ ಸಮ, ಹಾಗೆ ಕೋನ C Fಗೆ ಸಮ. ಸೊ ಅದನ್ನು ನಾನು ಬರಿತಾ ಇದ್ದೇನೆ ಇಲ್ಲಿ. ಇದನ್ನ ಸಮೀಕರಣ 2 ಆಗಿ ತೆಗೆದುಕೊಳ್ತಾ ಇದ್ದೇನೆ, ಯಾಕೆಂದ್ರೆ ಮುಂದೆ ಇದನ್ನು ನಾವು ಉಪಯೋಗಿಸ್ತೇವೆ ಸಾಧನೆಯಲ್ಲಿ. ಈಗ ಇಷ್ಟು ಸಿಕ್ಕಿದೆ ನಮ್ಗೆ. ಈಗ ಅನುರೂಪ ಬಾಹುಗಳ ಅನುಪಾತ ಕೂಡ ಸಮ ಅಂತ ಸಿಕ್ಕಿದೆ, ಯಾಕೆಂದ್ರೆ ತ್ರಿಭುಜ ABC ಸಮರೂಪಿ ತ್ರಿಭುಜ DF. ನಂತರ ಈ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮಧ್ಯರೇಖೆ ಇದೆ ಅಂತೇಳಿ ಎರಡು ತ್ರಿಭುಜಗಳಲ್ಲಿ. ಇಲ್ಲಿ ನಾವು ಎಳೆದಿದ್ದೇವೆ ಮಧ್ಯರೇಖೆಯನ್ನ. ಇಲ್ಲಿ AM ಮಧ್ಯರೇಖೆ, ಇಲ್ಲಿ DN ಮಧ್ಯರೇಖೆ ಇದೆ. ಈಗ AM ಮಧ್ಯರೇಖೆ ಅಂದ್ರೆ ಅದು ಬಾಹುವನ್ನ ಸಮವಿಭಾಗದಲ್ಲಿ ವಿಭಾಗಿಸ್ತದೆ. ಈಗ AM ಇಲ್ಲಿ ಮಧ್ಯರೇಖೆ ಆಗಿರೋದ್ರಿಂದ M ಒಂದು ಮಧ್ಯಬಿಂದು. ಇದು ಈ BC ಬಾಹುವನ್ನ ಸಮವಿಭಾಗದಲ್ಲಿ ವಿಭಾಗಿಸ್ತದೆ. ಅಂದ್ರೆ BM ಇದರ ಅಳತೆ ಮತ್ತು ಇದರ ಅಳತೆ ಒಂದೇ ರೀತಿಯಾಗಿರ್ತದೆ. ಅಥವಾ BC ಇಸ್ ಈಕ್ವಲ್ ಟು BM ಪ್ಲಸ್ MC. ಇದೆರಡನ್ನ ಕೂಡಿಸಿದಾಗ ಇದರ ಅಳತೆ ಮತ್ತು ಇದರ ಅಳತೆಯನ್ನು ಕೂಡಿಸಿದಾಗ ನಮಗೆ BC ಬಾಹುವಿನ ಅಳತೆ ಸಿಗ್ತದೆ. ಅದನ್ನು ನಾನಿಲ್ಲಿ ಬರೀತಾ ಇದ್ದೇನೆ. AM ಇಲ್ಲಿ BCಯ ಮೇಲಿನ ಮಧ್ಯರೇಖೆ, AM ಎಂಬುದು BCಯ ಮೇಲಿನ ಮಧ್ಯರೇಖೆ. ಆದ್ದರಿಂದ ಇಲ್ಲಿ ಇದರ ಅಳತೆ ಮತ್ತು ಇದರ ಅಳತೆ ಸಮವಾಗಿರ್ತದೆ. ಸೊ BM ಇಸ್ ಈಕ್ವಲ್ ಟು MC. ಹಾಗೆ ನಾವಿಲ್ಲಿ ಬರೀಬಹುದು BC ಇಸ್ ಈಕ್ವಲ್ ಟು BM ಪ್ಲಸ್ MC. ಇದೆರಡರ ಅಳತೆಯನ್ನ ಕೂಡಿಸಿದಾಗ ನಮಗೆ BC ಸಿಗ್ತದೆ. ಸೊ ಇಲ್ಲಿ BC ಇಸ್ ಈಕ್ವಲ್ ಟು BM ಪ್ಲಸ್ MC ಅಂತಿದೆ, ಬಟ್ MC ಇಸ್ ಈಕ್ವಲ್ ಟು BM ಅಂತ ನಮಗೆ ಗೊತ್ತಿದೆ. ಇದನ್ನ ಸಮವಿಭಾಗದಲ್ಲಿ ವಿಭಾಗಿಸ್ತಾ ಇದ್ದೆ, ಹಾಗಾಗಿ MCಯ ಜಾಗದಲ್ಲಿ BM ಅನ್ನ ಬರೀತಾ ಇದ್ದೇನೆ. ಸೊ ಇಲ್ಲಿ ಸಿಗ್ತದೆ BC ಇಸ್ ಈಕ್ವಲ್ ಟು 2BM. ಇದನ್ನ ಹಾಗೆ ಬರೆದು ಬಿಡುವ. ಮುಂದೆ ಸಾಧನೆಯಲ್ಲಿ ನಾವು ಇದನ್ನ ಉಪಯೋಗಿಸಬೇಕು. ಹಾಗೆ ಈಗ DEF ತ್ರಿಭುಜವನ್ನ ತೆಗೆದುಕೊಂಡ್ರೆ ಇಲ್ಲಿ DN EF ಬಾಹುವಿನ ಮೇಲಿನ ಮಧ್ಯರೇಖೆ. ಈ DN ಮಧ್ಯರೇಖೆಯು EF ಬಾಹುವನ್ನ ಎರಡು ಸಮ ವಿಭಾಗದಲ್ಲಿ ವಿಭಾಗಿಸ್ತಾ ಇದೆ. ಅಂದ್ರೆ ಇಲ್ಲಿ ಇದರ ಅಳತೆ EN ಮತ್ತು NF ಇವು ಎರಡರ ಅಳತೆ ಒಂದೇ ರೀತಿಯಾಗಿದೆ. ಹಾಗೆ EF ಇಸ್ ಈಕ್ವಲ್ ಟು EN ಪ್ಲಸ್ NF ಅಂತ ಬರೀಬಹುದು. ಅಂದ್ರೆ ಇದೆರಡನ್ನ ಕೂಡಿಸಿದಾಗ EN ಮತ್ತು NF ಅನ್ನ ಕೂಡಿಸಿದಾಗ ನಿಮಗೆ EF ಸಿಗ್ತದೆ. ಅದನ್ನು ನಾನು ಬರಿತಾ ಇದ್ದೇನೆ ಇಲ್ಲಿ. DN EF ನ ಮಧ್ಯರೇಖೆ, ಆದ್ದರಿಂದ ಇದರ ಅಳತೆ ಮತ್ತು ಇದರ ಅಳತೆ ಸಮ. EN ಇಸ್ ಈಕ್ವಲ್ ಟು NF. ಹಾಗೆ ನಾವು ಬರೀಬಹುದು EF ಇಸ್ ಈಕ್ವಲ್ ಟು EN ಪ್ಲಸ್ NF. ಇಲ್ಲಿ ಈಗ NF ನ ಜಾಗದಲ್ಲಿ EN ಅನ್ನ ಹಾಕಿದಾಗ ಇಲ್ಲಿ ಸಿಗ್ತಾ ಇದೆ EF ಇಸ್ ಈಕ್ವಲ್ ಟು 2EN. ಇದನ್ನು ಕೂಡ ಮುಂದೆ ನಾವು ಸಾಧನೆಯಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಈಗ ಇದನ್ನು ಹಾಗೆ ಬರೆದು ಬಿಡುವ. ನಂತರ ಇಲ್ಲಿ ಬಂದ್ರೆ ನೀವು ನೋಡ್ಬೋದು, ಇಲ್ಲಿ ನಮಗೆ ಸಿಕ್ಕಿದೆ, ನಾವು ಬರೆದಿದ್ದೇವೆ AB ಭಾಗಿಸು DE ಇಸ್ ಈಕ್ವಲ್ ಟು BC ಭಾಗಿಸು EF ಇಸ್ ಈಕ್ವಲ್ ಟು AC ಭಾಗಿಸು DF ಅಂತ. ಯಾಕೆ ಇದನ್ನು ಬರೆದಿದ್ದೇವೆ ಅಂದ್ರೆ ಎರಡು ತ್ರಿಭುಜಗಳು ಸಮರೂಪಿಗಳು, ಮತ್ತೆ ಸಮರೂಪ ತ್ರಿಭುಜದಲ್ಲಿ ಅನುರೂಪ ಬಾಹುಗಳ ಅನುಪಾತ ಸಮ ಆಗಿರ್ತದೆ. ಆದ್ದರಿಂದ ಇದನ್ನ ಬರೆದಿದ್ದೇವೆ. ಆದರೆ ಈಗಷ್ಟೇ ನಮಗೆ ಸಿಕ್ಕಿದೆ BC ಇಸ್ ಈಕ್ವಲ್ ಟು ಏನು 2BM ಅಂತ. ಹಾಗೆ EF ಇಸ್ ಈಕ್ವಲ್ ಟು 2EN ಅಂತ ಸಿಕ್ಕಿದೆ. ಇದೆರಡನ್ನ ನಾವು ಈ ಜಾಗದಲ್ಲಿ ಹಾಕುವ, BC ಮತ್ತೆ EF ನ ಜಾಗದಲ್ಲಿ. ಆಗ ಇಲ್ಲಿ ಸಿಗ್ತದೆ AB ಭಾಗಿಸು DE ಇಸ್ ಈಕ್ವಲ್ ಟು 2BM ಭಾಗಿಸು 2EN ಇಸ್ ಈಕ್ವಲ್ ಟು AC ಭಾಗಿಸು DF. ಇಲ್ಲಿ 2 ಮತ್ತೆ 2 ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ತೆಗೆದಾಗ ಉಳಿತಾ ಇದೆ AB ಭಾಗಿಸು DE ಇಸ್ ಈಕ್ವಲ್ ಟು BM ಭಾಗಿಸು EN ಇಸ್ ಈಕ್ವಲ್ ಟು AC ಭಾಗಿಸು DF. ಇದರಲ್ಲಿ ಕೇವಲ ಇಷ್ಟು ಮಾತ್ರ ನಮಗೆ ಬೇಕೀಗ. ಆದ್ದರಿಂದ ನಾನು ಅದನ್ನು ಮಾತ್ರ ಬರೀತಾ ಇದ್ದೇನೆ. AB ಭಾಗಿಸು DE ಇಸ್ ಈಕ್ವಲ್ ಟು BM ಭಾಗಿಸು EN. ಇದನ್ನ ಸಮೀಕರಣ 3 ಆಗಿ ತೆಗೆದುಕೊಳ್ತಾ ಇದ್ದೇನೆ. ನಂತರ ನಾವಿಲ್ಲಿ ಸಾಧಿಸಬೇಕಾಗಿರುವಂತದ್ದೇನು? ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ DF ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಈ ಮಧ್ಯರೇಖೆಯ ವರ್ಗಗಳ ಅನುಪಾತಕ್ಕೆ ಸಮ ಅಂತ ಸಾಧಿಸಬೇಕು. ಆ ರೀತಿ ಸಾಧಿಸಬೇಕಾದ್ರೆ ನಾವು ಇಲ್ಲಿ ಈ ತ್ರಿಭುಜ AMB ಹಾಗೆ ಇಲ್ಲಿ ಈ ಮಧ್ಯರೇಖೆ ಉಂಟು ಮಾಡುವಂತ ತ್ರಿಭುಜ ಯಾವುದು DNE,
ಈ ಎರಡು ತ್ರಿಭುಜಗಳು ಸಮರೂಪಿಗಳು ಅಂತ ಮೊದಲಿಗೆ ಸಾಧಿಸಬೇಕು. ಯಾಕೆಂದ್ರೆ ನಮ್ಗೆ ಇಲ್ಲಿ ಈ ಬಾವು ಸಿಗ್ಬೇಕು, AM ಭಾಗಿಸು DN ಸಿಗ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ತಾ ಇದ್ದೇನೆ, AMB ಮತ್ತು ಇಲ್ಲಿ ಇನ್ನೊಂದು ತ್ರಿಭುಜ DNE. ತ್ರಿಭುಜ AMB ಮತ್ತು ತ್ರಿಭುಜ DNE ಗಳಲ್ಲಿ ಮೊದಲಿಗೆ ನೀವು ಈ ಎರಡು ತ್ರಿಭುಜಗಳನ್ನ ನೋಡಿದ್ರೆ ಇಲ್ಲಿ ನೋಡಬಹುದು ಕೋನ B = ಕೋನ E. ಅದನ್ನ ನಾವು ಮೊದಲಿಗೆ ಬರ್ದಿದ್ದೇವೆ, ಇಲ್ಲಿ ನಾವು ಬರ್ದಿದ್ದೇವೆ ಕೋನ B = ಕೋನ E ಅಂತ. ಯಾಕೆಂದ್ರೆ ತ್ರಿಭುಜ ABC ಮತ್ತು DF ಗಳು ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಇವುಗಳ ಅನುರೂಪ ಕೋನಗಳು ಸಮ ಆಗಿರ್ತದೆ. ಅದನ್ನ ನಾನು ಇಲ್ಲಿ ಬರೀತಾ ಇದ್ದೇನೆ, ಕೋನ B = ಕೋನ E. ಕಾರಣ ಇಲ್ಲಿ ನಾವು ಮೇಲೆ ಸಾಧಿಸಿದ್ದೇವೆ 2ರಿಂದ, ಸಮೀಕರಣ 2ರಿಂದ. ಹಾಗೆ ಅದೇ ರೀತಿ ಇಲ್ಲಿ AB ಭಾಗಿಸು D = BM ಭಾಗಿಸು EN. ಇದನ್ನು ಕೂಡ ನಾವು ಸಾಧಿಸಿದ್ದೇವೆ ಇಲ್ಲಿ ಸಮೀಕರಣ 3ರಲ್ಲಿ. AB ಅಂದ್ರೆ ಇದು, AB ಭಾಗಿಸು DE = BM ಭಾಗಿಸು EN. ಅದನ್ನ ಬರೆದು ಬಿಡುವ. ಈಗ ಇದನ್ನ ನೀವು ನೋಡಿದ್ರೆ ಇಲ್ಲಿ ಒಂದು ಕೋನ ಸಮ, ಹಾಗೆ ಈ ಕೋನವನ್ನು ಉಂಟು ಮಾಡುವಂತ ಬಾವುಗಳ ಅನುಪಾತ. ಈ ಕೋನವನ್ನ ಯಾವ ಬಾವು ಉಂಟು ಮಾಡ್ತಾ ಇದೆ, ಇಲ್ಲಿ AB ಮತ್ತೆ BM, ಇಲ್ಲಿ DE ಮತ್ತೆ EN. ಸೊ AB ಭಾಗಿಸು DE = BM ಭಾಗಿಸು EN ಅಂತ ಸಿಕ್ಕಿದೆ. ಸೊ ಒಂದು ಕೋನ ಸಮ ಮತ್ತೆ ಆ ಕೋನವನ್ನು ಉಂಟು ಮಾಡುವಂತ ಬಾವುಗಳ ಅನುಪಾತ ಕೂಡ ಸಮ ಅಂತ ಸಿಕ್ಕಿದೆ. ಅದರಿಂದ ನಾವಿಲ್ಲಿ SAS ಅಂದ್ರೆ ಬಾವು ಕೋನ ಬಾವು, SAS ಸೈಡ್ ಆಂಗಲ್ ಸೈಡ್, ಸಮರೂಪತೆಯ ನಿರ್ಧಾರಕ ಗುಣವನ್ನು ಉಪಯೋಗಿಸಿ ಹೇಳ್ಬೋದು ಈ ಎರಡು ತ್ರಿಭುಜಗಳು ಸಮರೂಪಿಗಳು ಅಂತೇಳಿ. ಈಗ ಈ ಎರಡು ತ್ರಿಭುಜಗಳು ಸಮರೂಪಿಗಳಂತ ಸಿಕ್ಕಿದೆ. ಎರಡು ತ್ರಿಭುಜಗಳು ಸಮರೂಪಿಗಳಾಗಿದ್ದಲ್ಲಿ ಅವುಗಳ ಅನುರೂಪ ಬಾವುಗಳ ಅನುಪಾತ ಸಮವಾಗಿರ್ತದೆ. ಈಗ ಅನುರೂಪ ಬಾವುಗಳನ್ನು ತೆಗೆದುಕೊಳ್ಳುವ. ಅನುರೂಪ ಬಾವುಗಳನ್ನು ನೀವು ಯಾವ ರೀತಿ ತೆಗೆದುಕೊಳ್ತೀರಾ, AMB ತ್ರಿಭುಜ ಇದೆ, ಹಾಗೆ DNE ತ್ರಿಭುಜ ಇದೆ. ಇಲ್ಲಿ ಅನುರೂಪ ಬಾವುಗಳನ್ನು ತೆಗೆದುಕೊಳ್ಬೇಕಾದ್ರೆ ಇಲ್ಲಿ ನೀವು ನೋಡ್ಬೋದು, ಮೊದಲಿಗೆ ಈ ಕೋನ ಇದಕ್ಕೆ ಸಮ ಅಂತ ನಮಗೆ ಗೊತ್ತಿದೆ. ಇದಕ್ಕೆ ಅಭಿಮುಖವಾಗಿರುವ ಬಾವು ಯಾವುದು, ಇಲ್ಲಿ AM, ಇಲ್ಲಿ DN. ಸೊ ಒಂದು ಬಾವುವನ್ನು ನಾವು AM ಭಾಗಿಸು DN ಅಂತ ಬರೀಬಹುದು, ಒಂದು ಬಾವಿನ ಅನುಪಾತ. ಹಾಗೆ ನಂತರ AB, ಈ ಬಾವು ಇದಕ್ಕೆ ಸಮ, ಆದ್ದರಿಂದ AB ಭಾಗಿಸು DE ಅಂತ ಬರೀಬಹುದು. ನಂತರ ಉಳಿದಿರುವ ಬಾವು ಯಾವುದು, BM ಭಾಗಿಸು EN. ಸೊ ಅದನ್ನು ನಾನಿಲ್ಲಿ ಬರೀತಾ ಇದ್ದೇನೆ. ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರೋದ್ರಿಂದ ಅವುಗಳ ಬಾವುಗಳ ಅನುಪಾತ ಕೂಡ ಸಮ ಆಗಿರ್ತದೆ. ಸೊ AM ಭಾಗಿಸು DN = AB ಭಾಗಿಸು DE = BM ಭಾಗಿಸು EN. ಇದರಲ್ಲಿ ಕೇವಲ ಇಷ್ಟನ್ನ ಮಾತ್ರ ತೆಗೆದುಕೊಳ್ತಾ ಇದ್ದೇನೆ. ಈಗ AB ಭಾಗಿಸು DE ಮತ್ತೆ AM ಭಾಗಿಸು DN. ಇದನ್ನ ಈ ರೀತಿ ಬರೀತಾ ಇದ್ದೇನೆ, ಆಚೀಚೆ ಮಾಡಿ. AB ಭಾಗಿಸು DE = AM ಭಾಗಿಸು DN. ಇದನ್ನ ಸಮೀಕರಣ 4 ಆಗಿ ತೆಗೆದುಕೊಳ್ಳುವ. ಇದು ಈಗ ಸಮೀಕರಣ 4. ಇಲ್ಲಿ ಸಿಕ್ಕಿದೆ ನಮ್ಗೆ AB ಭಾಗಿಸು DE ಅಂದ್ರೆ AM ಭಾಗಿಸು DN. AM ಅಂದ್ರೆ ಏನಿಲ್ಲಿ ಮಧ್ಯರೇಖೆ, ಹಾಗೆ DN ಅಂದ್ರೆ ಮಧ್ಯರೇಖೆ. ಅಂದ್ರೆ ಇಲ್ಲಿ ನಮ್ಗೆ ಎರಡು ಮಧ್ಯರೇಖೆಯ ಅನುಪಾತ ಸಿಕ್ಕಿದೆ. AB ಭಾಗಿಸು DE ಅಂತ ಇದೆ. ಈಗ ಈ 4ಅನ್ನ, ಸಮೀಕರಣ 4ಅನ್ನ ಒಂದರಲ್ಲಿ ಹಾಕಿದಾಗ ಒಂದರಲ್ಲಿ ನಾವು ಇಲ್ಲಿ ಬರೆದಿದ್ದೇವೆ, ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ DFನ ವಿಸ್ತೀರ್ಣ = ಬಾವುಗಳ ವರ್ಗಗಳ ಅನುಪಾತಕ್ಕೆ ಸಮ ಅಂತ ಬರೆದಿದ್ದೇವೆ. ಅದರಲ್ಲಿ ಈಗ ನಾನು ಕೇವಲ ಇಷ್ಟನ್ನ ಮಾತ್ರ ತೆಗೆದುಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಇಲ್ಲಿ ಸಮ ಚಿಹ್ನೆ ಇರೋದ್ರಿಂದ ನಾವು ಎಲ್ಲವನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಸೊ ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ DFನ ವಿಸ್ತೀರ್ಣ = AB ಭಾಗಿಸು D² ಅಂತ ತೆಗೆದುಕೊಳ್ತೇನೆ. ಅದರಲ್ಲಿ ನಮಗೆ AB ಭಾಗಿಸು D ಅಂದ್ರೆ ಏನಂತ ಸಿಕ್ಕಿದೆ, AM ಭಾಗಿಸು DN ಅಂತ ಸಿಕ್ಕಿದೆ. ಹಾಗಾಗಿ ಈ AB ಭಾಗಿಸು D ಇರುವ ಜಾಗದಲ್ಲಿ ನಾನು AM ಭಾಗಿಸು DN ಅಂತ ಬರೀತಾ ಇದ್ದೇನೆ. ಸೊ AM ಭಾಗಿಸು DN². ಸೊ ಇಲ್ಲಿ ನಮ್ಗೆ ಈಗ ಸಿಕ್ಕಿತ್ತು, ಇದೆರಡನ್ನ ಒಟ್ಟಾಗಿ ಬರೆದಾಗ ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ DFನ ವಿಸ್ತೀರ್ಣ = AM ಭಾಗಿಸು DN². ಅಂದ್ರೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಮಧ್ಯರೇಖೆಗಳ ವರ್ಗಗಳ ಅನುಪಾತಕ್ಕೆ ಸಮ. ಇಲ್ಲಿ ABCಯ ಮಧ್ಯರೇಖೆ AM, DFನ ಮಧ್ಯರೇಖೆ DN, ಇಲ್ಲಿ ವರ್ಗ ಇದೆ ಅಂದ್ರೆ ಸ್ಕ್ವೇರ್ ಇದೆ. ಸೊ ಇದೆರಡು ಅನುಪಾತ, ಸೊ ವರ್ಗಗಳ ಅನುಪಾತಕ್ಕೆ ಸಮ ಅಂತೇಳಿ ನಾವು ಇಲ್ಲಿ ಸಾಧಿಸಿದ್ದೇವೆ. ಇದು ಅಭ್ಯಾಸ 2.4 ಪ್ರಶ್ನೆ 6ರ ಪರಿಹಾರ. ಈ ಅಧ್ಯಾಯದ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನು ಹಾಕಿದ್ದೇನೆ, ಅಲ್ಲಿ ಹೋಗಿ ನೀವು ಉಳಿದ ವಿಡಿಯೋಸ್ಗಳನ್ನ ನೋಡಬಹುದು. ಧನ್ಯವಾದ.